ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್. ಇನ್ನು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ. ಇವತ್ತಿನ ದಿನದ ರೆಸಿಪಿ ಆಲೂ ಬೈಟ್ಸ್. ಆಲೂಗೆಡ್ಡೆಯಿಂದ ಈವ್ನಿಂಗ್ ಟೈಮ್, ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಇದನ್ನ ಬೇಗ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾವು ಆಲೂಗೆಡ್ಡೆನ ಬಳಸ್ಕೊಂಡು ಯಾವುದೇ ರೀತಿ ರೆಸಿಪಿಗಳು ಮಾಡಿದ್ರೂ ಅದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡವರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಕ್ರಂಚಿಯಾಗಿ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸುಲಭವಾದ ರೆಸಿಪಿ ಅಂತಲೇ ಇದನ್ನ ಹೇಳ್ಬೋದು. ಮೊದಲು ಒಂದು ಬೌಲ್ಗೆ 1 ಕಪ್ಪಷ್ಟು ಬೇಯಿಸಿದ್ದು ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಸೋಂಪು, ಸ್ವಲ್ಪ ಅಜ್ವಾಯಿನ್, ಒಂದು 1/4 ಚಮಚದಷ್ಟಿದೆ. ನಂತರ ಒಂದು ಚಿಟಿಕೆ ಅರಿಶಿಣದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೋದು. ನಾನು 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಕಾರ್ನ್ಫ್ಲೋರ್ ಸೇರಿಸ್ಕೊತಾ ಇದ್ದೀನಿ 2 ಸ್ಪೂನಷ್ಟು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಅಕ್ಕಿ ಹಿಟ್ಟನ್ನ ಸೇರಿಸೋದ್ರಿಂದ ಸ್ವಲ್ಪ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಲಾಸ್ಟಲ್ಲಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ನೀರು ಸೇರಿಸಂಗಿಲ್ಲ, ಹಾಗೆಯೇ ಆಲೂಗೆಡ್ಡೆಲೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಮಿಕ್ಸ್ ಮಾಡಾಗಿದೆ. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಬೇಕು. ಎಣ್ಣೆ ಸೇರಿಸೋದ್ರಿಂದ ಅದು ಅಂಟ್ಕೊಳ್ಳಲ್ಲ ಕೈಗೆಲ್ಲ. ನೋಡಿ, ಎಣ್ಣೆ ಸೇರಿಸಾಗಿದೆ. ಈಗ ಇದನ್ನೆಲ್ಲ ಕ್ಲೀನಾಗಿ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಒಂದು 10 ನಿಮಿಷ ಹಾಗೆ ಇಟ್ಬಿಡಬೇಕು. ನೋಡಿ, ಇದಾಗಿದೆ. ಈಗ ಇದನ್ನ ಇನ್ನೊಂದು ಸಲ ಕ್ಲೀನಾಗಿ ಎಲ್ಲನೂ ಹೊಂದ್ಕೊಳ್ಳೋ ಥರ ಮಾಡಿ ಲಟ್ಟಿಸ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಇದನ್ನ ಚಪಾತಿ ಥರ ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪಕ್ಕಿರಬೇಕಿದು, ಚಪಾತಿಗಿಂತ ಸ್ವಲ್ಪ ದಪ್ಪದಲ್ಲಿರಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಅದಾದರೆ ಸಾಕು. ಈಗ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪು ಕಟ್ ಮಾಡ್ಕೊಳ್ಳೋದಷ್ಟೇ. ನೋಡಿ, ಎಲ್ಲನೂ ಶೇಪ್ ವೈಸು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ಪೂನಲ್ಲಿ ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಸ್ಲೈಸಸ್ನೂ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಲ್ಲನೂ ಒಂದೊಂದಾಗಿ ಹಾಕ್ಕೊಳ್ಳೋದಷ್ಟೇ. ಸ್ವಲ್ಪ ನೊರೆ ನಿಂತ್ಕೊಂಡ್ಮೇಲೆ ಅದನ್ನ ಬೇಯಿಸ್ಕೋಬೇಕು. ಎರಡೂ ಕಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋವರೆಗೂ ಬೇಯಿಸ್ಕೊಳ್ಳಿ. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಒಂದು 15 ದಿನದವರೆಗೂ ಇದನ್ನ ಬಳಸ್ಕೋಬೋದು. ನೋಡಿ, ಇದು ಬೆಂದಾಗಿದೆ. ತುಂಬ ಕ್ರಿಸ್ಪಿಯಾಗಿ ತಿನ್ನಕ್ಕಂತೂ ಬಹಳ ರುಚಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಇಷ್ಟಪಡ್ತಾರೆ. ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.
ನೆಕ್ಸ್ಟ್ ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.